ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗೌರಿ ಹಬ್ಬದ ಗಿಫ್ಟ್ ಒಂದು ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಹಣ ಸಂದಾಯ ಆಗಿದೆ. ಗೃಹಲಕ್ಷ್ಮಿಯರಿಗೆ ಗೌರಿ ಹಬ್ಬದ ಗಿಫ್ಟ್. ಗೃಹಲಕ್ಷ್ಮಿ ಯೋಜನೆ ಹಣ ಸಂದಾಯ. ಜೂನ್ ತಿಂಗಳ ಬಾಕಿ ಹಣ ಸಂದಾಯ ಆಗಿದೆ. ಬರುತ್ತೆ ಬರುತ್ತೆ ಅಂತ ಕಾಗೆ ಹಾರಿಸ್ತಾ ಇದ್ರು, ಇನ್ನೂ ಬಂದಿರಲಿಲ್ಲ ಅಂತ ಹೇಳಿ ಕಮೆಂಟ್ ಹಾಕ್ತಾ ಇದ್ರು. 5-6 ದಿನದ ಹಿಂದೆಯೇ ಹಣ ರಿಲೀಸ್ ಆಗಿದೆ. ಗೃಹಲಕ್ಷ್ಮಿಯರ ಖಾತೆಗೆ ಸದ್ಯದಲ್ಲೇ ಗೃಹಲಕ್ಷ್ಮಿ ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿಯರಿಗೆ ಅಥವಾ ಅವರ ಖಾತೆಗೆ ಹಣ ಜಮಾವಣೆ ಆಗುತ್ತೆ. ಗಣೇಶ ಚತುರ್ಥಿಯ ಒಳಗೆ ಗೃಹಲಕ್ಷ್ಮಿಯರಿಗೆ ಹಣ ಸಿಗುತ್ತೆ ಎಂದು ಹೇಳಲಾಗ್ತಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಘೋಷಣೆ ಮಾಡಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಹಣ ಬರುತ್ತೆ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ರು ನೋಡ್ಕೊಂಡು ಬರೋಣ. ಬಿಡುಗಡೆ ಮಾಡಿ ನಾನು ಉಡುಪಿಗೆ ಬಂದಿದ್ದೀನಿ. 4 ದಿನದಿಂದ 5-6 ದಿನ ಆಯ್ತು ಬಿಡುಗಡೆ ಆಗಿ. ಜೂನ್ ಹಣವನ್ನು ಕ್ಲಿಯರ್ ಮಾಡಿದ್ವಿ. ಜುಲೈ ಹಣ ಗಣೇಶ ಚತುರ್ಥಿಗೆ ಜುಲೈ ಹಣವನ್ನು ಬಿಡುಗಡೆ ಮಾಡ್ಬೇಕನ್ನುವಂತ ಆಸೆ ನನಗೆ. ಈಗ ಜೂನ್ ಕ್ಲಿಯರ್ ಮಾಡಿದ್ವಿ ವರಮಹಾಲಕ್ಷ್ಮಿಗೆ. ಗಣೇಶ ಚತುರ್ಥಿಗೆ ಜುಲೈ ಹಣವನ್ನು ಕ್ಲಿಯರ್ ಮಾಡ್ಬೇಕು ಅಂತ ಆಸೆ. ಗೃಹಲಕ್ಷ್ಮಿಯ ಜೂನ್ ಜುಲೈ ಹಣ ಬಿಡುಗಡೆ ಮಾಡಿ ನಾನು ಉಡುಪಿಗೆ ಬಂದಿದ್ದೀನಿ. 4 ದಿನದಿಂದ 5-6 ದಿನ ಆಯ್ತು ಬಿಡುಗಡೆ ಆಗಿ. ಜೂನ್ ಹಣವನ್ನು ಗೃಹಲಕ್ಷ್ಮಿಯ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ಕಾಗೆ ಹಾರಿಸ್ತಾ ಇದ್ರು. ಒಂದು ಅಧಿಕೃತವಾದಂತಹ ನಿಶ್ಚಯ ತಿಂಗಳಿನ ದಿನಾಂಕವನ್ನು ಕೂಡ ಪ್ರಕಟಿಸದೆ ಮಹಿಳಾ ಸಚಿವೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನಾಕ್ರೋಶಗಳು ಶುರುವಾಗಿತ್ತು. ಸದ್ದೇ ಇಲ್ಲದೆ ಜನಾಕ್ರೋಶಗಳಿತ್ತು. ಆದರೆ ವರಮಹಾಲಕ್ಷ್ಮಿಗೆ ಒಂದು ಕಂತಿನ ಬಿಡುಗಡೆ, ಮತ್ತೊಂದು ಗಣೇಶ ಚತುರ್ಥಿಯ ಹಬ್ಬಕ್ಕೆ ಮತ್ತೊಂದು ಕಂತು ಬಿಡುಗಡೆ, ಎರಡನ್ನೂ ಒಟ್ಟಿಗೆ ಬಿಡುಗಡೆ ಮಾಡಬೇಕು ಅನ್ನೋ ಆಸೆ ನನಗಿದೆ. ಆದರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಬೇಕಲ್ವ. ಸೊ ಹಾಗಾಗಿ ಒಂದಷ್ಟು ವಿಳಂಬ ಆಗಬಹುದು, ಒಂದಷ್ಟು ಡಿಲೇ ಆಗಬಹುದು. ಡಿಲೇ ಆದರೂ ಕೂಡ ಗೃಹಿಣಿಯರ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಸಂದಾಯ ಖಂಡಿತ ಆಗುತ್ತೆ ಅಂತ ಹೇಳಿ ಇಷ್ಟೊತ್ತು ಹೆಬ್ಬಾಳ್ಕರ್ ಮಾತನಾಡ್ತಾ ಇದ್ರು. ಸೊ ಗೃಹಲಕ್ಷ್ಮಿಯರಿಗೆ ಯಾವಾಗ ಹಣ ಸಂದಾಯ ಆಗುತ್ತೆ, ಹಬ್ಬಕ್ಕೆ ಹಣ ಬಂದರೆ ಒಂದು ಸ್ವಲ್ಪ ಖರ್ಚಿಗೂ ಆಗುತ್ತೆ ಅನ್ನೋದು ಗೃಹಲಕ್ಷ್ಮಿಯರ ಅಭಿಪ್ರಾಯ. ಸೊ ಹೀಗೆಲ್ಲ ಇದ್ದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಹೇಳಿದ ಮಾತಿನಂತೆ ಒಂದು ವೇಳೆ ಗಣೇಶ ಚತುರ್ಥಿಯ ಮುನ್ನಾ ದಿನ ಈ ಖಾತೆಗೆ ಜಮಾವಣೆ ಆದರೆ ನಿಜಕ್ಕೂ ಕೂಡ ರಾಜ್ಯದ ಗೃಹಲಕ್ಷ್ಮಿಯರು ಈ ಗೃಹಲಕ್ಷ್ಮಿಯನ್ನು ಕೊಂಡಾಡ್ತಾರೆ. ಸೊ ಹಿಂಗಂತ ಜನರೇ ಮಾತನಾಡ್ತಾ ಇದ್ದಾರೆ. ಸೊ ಗೃಹಲಕ್ಷ್ಮಿಯ ಹಣ ಚತುರ್ಥಿಗೆ ಬಂದು ಸೇರುತ್ತಾ ಅನ್ನೋದೇ ಕುತೂಹಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.